ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಪೂಜಾರ್ಜಿ. ನನ್ನ ಹೊಸ ಚಾನಲ್ ಐತಿಹಾಸಿಕ ದರ್ಶನಕ್ಕೆ ಎಲ್ಲರಿಗೂ ಸ್ವಾಗತ. ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನನ್ನ ಹಿಂದಿನ ವಿಡಿಯೋದಲ್ಲಿ ಪಂಚಲಿಂಗೇಶ್ವರ ದೇವಾಲಯವನ್ನು ನೋಡಿದ್ರಿ. ಈಗ ಅದೇ ಆವರಣದಲ್ಲಿ ಇರುವಂತಹ ಶಾಸನಗಳನ್ನು ನಿಮಗೆ ಪರಿಚಯ ಮಾಡಿಸ್ತೀನಿ. ಬನ್ನಿ ನೋಡೋಣ. ಸ್ನೇಹಿತರೆ, ಮುಂದೆ ನೋಡ್ತಿದ್ದೀರಾ, ಯಾವುದೋ ಒಂದು ಮಹಿಳೆಯ ವೀರಗಲ್ಲಿದೆ. ಅಲ್ಲಿ ಯಾವುದೇ ಶಾಸನ ಇಲ್ಲ. ಇಲ್ಲೊಂದು ಶಿಲಾಶಾಸನ ಇದೆ. ಬನ್ನಿ, ಇದರ ಕಥೆಯನ್ನು ಮೊದಲಿಗೆ ನಿಮಗೆ ಹೇಳ್ಬಿಡ್ತೇನೆ. ಅಂದರೆ ಆಗಿನ ಕಾಲದಲ್ಲಿ ಒಂದು ರಾಜ್ಯ ಅಂದರೆ ಜಾನುವಾರುಗಳು, ಹಸು ಮತ್ತು ಪಶುಗಳು ತುಂಬ ಮುಖ್ಯವಾಗಿದ್ದವು. ಅವನ್ನ ಕಾಪಾಡಲಿಕ್ಕೆ ಅಂದರೆ ಪಶುಪಾಲಕರ ಜೊತೆ ಒಬ್ಬ ವೀರ ಪುರುಷರು ಇರ್ತಿದ್ದರು. ಬೇರೆ ರಾಜ್ಯದವರು ಇಲ್ಲ ಕಳ್ಳಕಾಕರು ದರೋಡೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವರು ಹೋರಾಡಿ ಅವನ್ನ ರಕ್ಷಣೆ ಮಾಡ್ತಿದ್ರು. ಅಂಥ ಸಂದರ್ಭದಲ್ಲಿ ಒಬ್ಬ ವೀರ, ನೋಡಿ ಹೊಟ್ಟೆ ಭಾಗದಲ್ಲಿ 2 ಬಾಣಗಳು ಕಾಣಿಸ್ತವೆ, ಕಾಲಿನ ಭಾಗದಲ್ಲೂ ಬಾಣಗಳು, ಬರ್ಚಿ ಮತ್ತು ತಲೆಯೂ ಕೂಡ ಬಾಣಗಳು ಹೋಗಿದ್ದಾವೆ. ಆದರೂ ಕೂಡ ವೀರ ಹೋರಾಡ್ತಾ ಇದ್ದಾನೆ. ಆ ವೀರ ಹೋರಾಡಿಯಲ್ಲಿ ಸತ್ತಿದ್ದಾನೆ ಅನ್ನೋ ಒಂದು ವೀರಗಲ್ಲು ಇದು. ಮೇಲಿರೋದು ಆ ವೀರ ಸ್ವರ್ಗ ಹೊಂದಿದ್ದಾನೆ ಅನ್ನೋದು ಒಂದು ತೋರಿಸುತ್ತೆ. ಆ ಕಡೆ ಈ ಕಡೆ ನೋಡ್ಬೋದು ನೀವು, ಅಕ್ಷರಗಳು ಇದ್ದಾವೆ. ಅಂದರೆ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಆ ಕೊಂಬುಗಳು, ಮುಖದ ಮೇಲೆ ಆ ಕೊಂಬುಗಳು ಎಷ್ಟು ನೀಟಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ. ಅಂದರೆ ಅವು ಸತ್ತಿದ್ದಾನೆ, ಅವನು ವೀರ ಸ್ವರ್ಗ ಹೊಂದಿದ್ದಾನೆ ಅಂತ ಅದರ ಅರ್ಥ ನೋಡಿ. ಈಗ ಇಲ್ಲೊಂದು ವಿಡಿಯೋ ನೋಡ್ತಾ ಇದ್ದೀರಿ, ಇದು ನೋಡ್ಕೊಳ್ಳಿ. ಈಗ ನೆಕ್ಸ್ಟ್ ಇದರ ಕಥೆಯನ್ನು ಹೇಳ್ತೇನೆ. ಈ ಶಿಲಾಶಾಸನದಲ್ಲಿ ನಾಗಧರ್ಮಗಳಾದ ಕೊಂಡಬ್ಬೆ ಸೇವೆಯಲ್ಲಿ, ಅಂದರೆ ಅವರು ಸೇವೆಯಲ್ಲಿ ತೊಡಗಿದ್ದಾಗ ವ್ಯಕ್ತಿಯೊಬ್ಬನ ಸಾವನ್ನು ಈ ವೀರಗಲ್ಲು ಸೂಚಿಸುತ್ತಿದ್ದಂತೆ. ಮತ್ತು ಇನ್ನೊಂದು ಕಡೆ ಒಂದು ವೀರಗಲ್ಲು, ಕೊಂಡಬ್ಬೆ ಸ್ವಯಂ ಪ್ರೇರಿತವಾಗಿ ಅಮರಣ ಅಂತ ಉಪವಾಸವನ್ನು ಕೈಗೊಂಡ್ಲು ಅಂತ ಆ ಶಾಸನ ಹೇಳ್ತದೆ. ಬನ್ನಿ ಮುಂದಿನ ಶಾಸನಕ್ಕೆ ಹೋಗೋಣ. ಇದನ್ನು ಸರಿಯಾಗಿ ನೋಡ್ಕೊಂಬಿಡಿ ಸ್ನೇಹಿತರೆ. ಇದರ ಮುಖ್ಯವಾದ ಒಂದು ವಿವರ ನಾನು ನಿಮಗೆ ಹೇಳ್ತೇನೆ. ಅದನ್ನೇ ಮುಂದಿನ ಇದರಲ್ಲಿ ಹೇಳ್ತೇನೆ. ಇಲ್ಲೊಂದಿದೆ ನೋಡಿ, ಮೊದಲಿಗೆ ಎಲ್ಲ ತೋರಿಸ್ತೇನೆ, ಆಮೇಲೆ ಅದರ ವಿವರಗಳನ್ನು ಹೇಳ್ತಾ ಬರ್ತೇನೆ. ನೋಡಿ, ಇಲ್ಲಿ ಒಂದು ವೀರಗಲ್ಲಿದೆ, ಪಕ್ಕದಲ್ಲಿ ಒಂದು ವೀರಗಲ್ಲು. ಈಗೆಲ್ಲ ನೋಡ್ಕೊಂಬಿಡಿ. ನೆಕ್ಸ್ಟ್ ಅದರ ವಿವರಗಳನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲು ನೋಡ್ಕೊಂಬಿಡಿ. ನೋಡಿ, ಇಲ್ಲಿ ಯಾರೋ ವೀರಗಲ್ಲು ಇದೆ, ಓಡಾಡ್ತಕ್ಕಂಥ. ಅಂದರೆ ಆಗಿನ ಕಾಲದಲ್ಲಿ ಗುರಾಣಿ ನೋಡಿ ಯಾವ ಥರ ಇದೆ ಅಂತ. ಇಲ್ಲೊಂದು ಯಾವುದೋ ಭಗ್ನ ಆಗಿದೆ. ಇಲ್ಲೊಂದು ಮಹಿಳೆಯ ಒಂದು ವೀರಗಲ್ಲಿದೆ ನೋಡಿ. ನಿಮಗೆ ಆ ಶಿಲೆಯನ್ನು ನೋಡಿ, ಅವ್ರ ಕಾಲಲ್ಲಿ ಬಾಣಗಳು ಚುಚ್ಕೊಂಡಿರೋದು ಎಷ್ಟು ನೀಟಾಗಿ ಕೆತ್ತನೆ ಮಾಡಿದ್ದಾರೆ. ಪಕ್ಕದಲ್ಲಿ ಒಂದು ಪ್ರಾಣಿ ಇದೆ, ಅದು ಯಾವ ಪ್ರಾಣಿ ಅಂತ ನನಗೆ ತಿಳಿದಿಲ್ಲ. ಬನ್ನಿ ಈಗ ಮತ್ತೆ ಶುರು ಮಾಡೋಣ. ಇಲ್ಲೊಂದು ಮಹಿಳೆಯ ವೀರಗಲ್ಲು ಇದೆ, ಆಗಲೇ ತೋರಿಸಿದ್ನಲ್ಲ. ಸೊ ಇದರ ನಿಮಗೆ ಕಥೆಯನ್ನು ನಿಮಗೆ ಹೇಳಿದ್ದೇನೆ, ಈ ವೀರಗಲ್ಲಿನ ಮತ್ತು ಈ ವೀರಗಲ್ಲಿನ ಕಥೆಯನ್ನು ನಿಮಗೆ ಹೇಳಿದ್ದೇನೆ. ನೋಡ್ಕೊಳ್ಳಿ, ಇಲ್ಲೇ ಒಂದು ಟೈಟಲ್ ಆಗಿದೆ, ಅದು ಫ್ರೀಸ್ ಮಾಡ್ಕೊಂಡು ನೀವು ನೋಡ್ಕೋಬೋದು. ಒಂದು ಜಾನುವಾರು ದಾಳಿ ಹಾಗೂ ಒಂದು ಸಾವು. ಅಂದರೆ ಜಾನುವಾರು ದಾಳಿಯಲ್ಲಿ ಹೇಳಿದ್ನಲ್ಲ ವೀರನ ಕಥೆ ಮೊದಲಿಗೆ, ಅದೊಂದು. ಮತ್ತು ಕೊಂಡಬ್ಬೆಯ ಸೇವೆಯಲ್ಲಿ ತೊಡಗಿದ್ದಾಗ ಒಬ್ಬ ವ್ಯಕ್ತಿಯ ಮರಣವನ್ನು ಅದು ಸೂಚಿಸುತ್ತದೆ. ನೋಡಿ, ಮತ್ತೊಂದು ಸಲ ನೋಡ್ಕೊಂಬಿಡಿ. ಅದೊಂದು. ಮತ್ತು ಇದೊಂದು ವೀರಗಲ್ಲಿನ ಕಥೆಯನ್ನು ನಿಮಗೆ ತಿಳಿಸಿದ್ದೇನೆ. ನೆಕ್ಸ್ಟ್ ಮುಂದಿನ ವೀರಗಲ್ಲಿನ ಕಥೆಯನ್ನು ನಿಮಗೆ ತಿಳಿಸ್ತೇನೆ. ಹಾಗೆ ವಿಡಿಯೋನ ಪೂರ್ತಿ ನೋಡಿ, ಎಲ್ಲ ತುಂಬ ಕ್ಯೂರಿಯಾಸಿಟಿ ಆಗಿದೆ ಸ್ನೇಹಿತರೆ. ಇಲ್ಲೊಂದು ಶಾಸನ ಇದೆ, ಇನ್ನೂ ಇದನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಬಿಡಿ. ಇದರ ಬಗ್ಗೆ ಹೇಳ್ತೇನೆ. ಈ ಶಾಸನದಲ್ಲಿ ಏನಂತ ಬರೆದಿದೆ ಅಂದರೆ, ಈ ಪ್ರಾಂತ್ಯದ ನಾಗತರನ ಮಗ ಬುಟ್ಟಣ ಶೆಟ್ಟಿ ಎಂಬವನು ಬೆಂಗಳೂರು ಕಾಳಗ
ದಲ್ಲಿ ಹೋರಾಡಿ ಮಡಿದ ನೆನಪಾಗಿ ಈ ಒಂದು ಶಾಸನ ಹಾಕಿಸಲಾಗಿದೆ. ಇದರ ಅವಧಿ 9ನೇ ಶತಮಾನ. ಅಂದರೆ ಬೆಂಗಳೂರೆಂಬ ಹೆಸರು ಆಗಲೇ ಇತ್ತು ಎಂಬುದನ್ನು ಸ್ಪಷ್ಟಪಡಿಸುವ ಒಂದು ಶಾಸನ ಇದಾಗಿದೆ. ಬನ್ನಿ ಮುಂದಿನ ಶಾಸನಕ್ಕೆ ಹೋಗೋಣ. ಈ ಶಾಸನದ ವಿವರ 9ನೇ ಶತಮಾನದಲ್ಲಿ ಇಲ್ಲಿ ಆಳಿದಂತಹ ನಾಗತರ್ನ ಒಂದು ವಿವರಗಳು ಮತ್ತು ಅವನು ಹೊಗಳಿ ಬರೆದಿರ್ತಕ್ಕಂಥ ಒಂದು ಶಾಸನ ಇದು. ಇವನು ಸುಂದರನು ಮತ್ತು ನಿಪುಣನು ಮತ್ತು ರಾಜನಿಷ್ಠನು ಆಗಿದ್ದನಂತ ಈ ಶಾಸನ ಹೇಳ್ತದೆ. ಇವನು ಭೀಮವರ್ಮನೆಂಬ ಒಬ್ಬ ರಾಜನನ್ನು ಸೋಲಿಸಿ ಬೆಂಗಳೂರಿನ ಸೋಮನಾಥ ದೇವಾಲಯವನ್ನು ಇವನು ನಿರ್ಮಿಸ್ತಾನಂತೆ. ಮತ್ತು ಈ ದೇವಾಲಯದ ಅರ್ಚಕರಾದ ದಿವ್ಯಶಕ್ತಿ ಭಟ್ಟರಿಗೆ ನೀಡಲಾದ ಅನುದಾನಗಳನ್ನು ಅದರಲ್ಲಿ ಉಲ್ಲೇಖಿಸಲಾಗಿದೆ. ಇದು 1100ರಷ್ಟು ಹಳೆಯದಾಗಿದೆ. ಬನ್ನಿ ಮುಂದಿನ ವೀರಗಲ್ಲಿಗೆ ಹೋಗೋಣ. ನೋಡಿ, ಇಲ್ಲೊಂದು ವೀರಗಲ್ಲಿದೆ. ಅದರ ಕೆಳಗೆ ಜಾನುವಾರುಗಳು ಇವೆ, ಅಂದರೆ ಪಶುಗಳು. ಹಾಗೆ ಮೇಲೆ ಇಬ್ಬರು ಮಹಿಳೆಯರು ನೋಡಿ, ಮಹಿಳೆಯರು ಅಂದರೆ ಅವರ ಮುಖಕ್ಕೆ ನೋಡಿ ಬಾಣಗಳು ಚುಚ್ಕೊಂಡಿವೆ. ಆದರೂ ಕೂಡ ಅವರು ಹೋರಾಡ್ತಾ ಇದ್ದಾರೆ. ಅವರ ಮೇಲೆ ವೀರ ಸ್ವರ್ಗವನ್ನು ಸೇರಿದ್ದಾರೆ ಅನ್ನೋ ಒಂದು ಪ್ರತೀತಿ ಇದೆ. ಮೇಲಿರ್ತಕ್ಕಂಥ ಒಂದು ಇದು ನೋಡಿ, ಇಲ್ಲೊಂದು ಪುರುಷ ಮತ್ತು ಮಹಿಳೆ. ಇಲ್ಲೊಂದು ಪುರುಷನ ಒಂದು ಹೋರಾಡ್ತಕ್ಕಂಥ ಕೈ ಏನೆತ್ತಿದ್ದಾರೆ ಅಂದರೆ ಅದು ಮಾಸ್ತಿಗಲ್ಲು ಅನ್ನೋ ಒಂದು ಅರ್ಥ ಇದೆ. ಆ ಕಡೆ ಒಂದು ವೀರನ ವಿಗ್ರಹ ಇದೆ. ಇಲ್ಲೊಂದು ಶಾಸನ ಇದೆ, ಇದು ತಮಿಳು ಲಿಪಿಯಲ್ಲಿದೆ. ಇದರ ಒಂದು ಇನ್ಸ್ಕ್ರಿಪ್ಷನ್ ನನಗೆ ಎಲ್ಲೂ ಸಿಗಲಿಲ್ಲ, ಆದರೆ ನಮಗೆ ಹೇಳಲಿಕ್ಕಾಗಲಿಲ್ಲ. ನೋಡಿ, ಇಲ್ಲೊಂದು ವೀರಗಲ್ಲು ಇದೆ. ಇದು ನೋಡಿ, ಇದಕ್ಕೆ ಗಮನಿಸಿ, ಕೆಳಗೊಂದು ಬರ್ಚಿ ಕೂಡ ಹೋಗಿದೆ. ಆದರೂ ಕೂಡ ಅವನು ಯುದ್ಧವನ್ನು ಮಾಡ್ತಿದ್ದಾನೆ. ಆದರೂ ಕೂಡ ಅವನು ಯಾವುದೇ ತೃಪ್ತಿಗೆ ಇಡದೆ ಹೋರಾಡ್ತಾ ಇದ್ದಾನೆ. ಒಂದು ಕೈಯಲ್ಲಿ ಕತ್ತಿ ನೋಡಿ, ಬರ್ಚಿಯಲ್ಲಿ ಸೊಂಟದ ಹತ್ರ ಒಂದು ಬರ್ಚಿಗೆ ಆ ಕಡೆಯಿಂದ ಈ ಕಡೆ ಚುಚ್ಚಿದೆ ನೋಡ್ಬೋದು. ಮುಂದೆ ವೀರನ ಜೊತೆ ಒಂದು ಯುದ್ಧ ಮಾಡ್ತಾಯಿದ್ದಾನೆ. ಇಲ್ಲೊಂದು ಶಾಸನ ಇದೆ ನೋಡಿ, ಇಲ್ಲೂ ಒಂದು ಶಾಸನ ಇದೆ. ಕಾಲಿಗೆ ಮತ್ತು ಮೈಗೆಲ್ಲ ಬಾಣಗಳು ಇದ್ದರೂ ಕೂಡ ಆ ಮಹಿಳೆ ದಿಟ್ಟವಾಗಿ ಹೋರಾಡ್ತಾ ಇದ್ದಾಳೆ. ಅವಳು ಮೇಲೆ ವೀರ ಸ್ವರ್ಗ ಸೇರಿದ್ದಾರೆ ಅಂತ ಒಂದು ಇದನ್ನು ತೋರಿಸಿದ್ದಾರೆ. ನೋಡಿದ್ರಲ್ಲ, ಎಷ್ಟೊಂದು ವೀರಗಲ್ಲುಗಳು ಮತ್ತು ಶಾಸನಗಳು ಇಲ್ಲಿ ಸಂರಕ್ಷಿಸಿಡಲಾಗಿದೆ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಇನ್ನೂ ಬೇರೆ ಬೇರೆ ಶಾಸನಗಳ ವಿವರಗಳನ್ನು ಇಲ್ಲಿ ಹಾಕಿದರೆ ಚೆಂದ ಅಂತ ನನ್ನ ಅನಿಸಿಕೆ. ಅಲ್ಲಿ ಪ್ರಸಾದ ಕೊಡ್ತಿದ್ರು. ನಾನು ನಮ್ಮ ಸ್ನೇಹಿತ ಪ್ರಸಾದವನ್ನು ಸ್ವೀಕರಿಸಿ ತುಂಬ ಜನ ಬಂದಿದ್ದರು ನೋಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಷ್ಟ ಆಗದೇ ಇದ್ದರೆ ಖಂಡಿತವಾಗಿಯೂ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.